ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನುಕಿರಣ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಎಲ್ಲೋಗ್ತಾ ಇದ್ದೀವಿ ಅಂತಂದರೆ, ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂದರೆ ಅದು ಚಾಮುಂಡಿ ಬೆಟ್ಟ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ನೇಬರ್ಸ್ ಹೀಗೆ ಮಾತಾಡ್ತಾ ಕೂತಿದ್ದಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಸರಿ ಅಂತ ಬಿಗ್ ರೆಡಿಯಾಗಿ ಬಸ್ ಸ್ಟಾಪ್ ಹೋಗಿ ಬಸ್ ಹತ್ತಿ ಕೂತ್ಕೊಂಡ್ವಿ. ನಮ್ಮ ಮೈಸೂರಿನಂತೂ ಯಾಕೋ ಜನಗಳು ಬಿಟ್ಟು ಬಿಡದಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ, ಬೆಂಗಳೂರು ಥರ. ಇಷ್ಟೊಂದು ಸಿಗ್ನಲ್ಸು ಟ್ರಾಫಿಕ್ಕು ಇರಲಿಲ್ಲ. ಆರಾಮಾಗಿ ಓಡಾಡ್ತಿದ್ವಿ. ಬಟ್ ಇವಾಗ ಟ್ರಾಫಿಕಲ್ಲಿ ಬೇರೆ ಸಿಗಾಕೋತಾ ಇದ್ದೀವಿ. ದಯವಿಟ್ಟು ನಾನು ಹೇಳೋದೊಂದೇ, ಮೈಸೂರನ್ನ ಮೈಸೂರಾಗೆ ಇರೋಕ್ಕೆ ಬಿಡಿ. ಈ ಮೈಸೂರಿನ ಅಭಿವೃದ್ಧಿ ಒಡೆಯರ್ಗಳು ಆಳ್ತಾ ಇದ್ರಲ್ಲ, ಅವತ್ತಿನ ಕಾಲದಲ್ಲೇ ಆಗಿದೆ. ಅದರ ಹೆಚ್ಚಿನ ಅಭಿವೃದ್ಧಿ ಈ ಒಂದು ಮೈಸೂರಿಗೆ ಅನವಶ್ಯಕ ಅಂತ ಹೇಳ್ಬೋದು. ಮೈಸೂರಿನ ಜನತೆಯಾದ ನಾವು ಇಂದಾದರೂ ಎಚ್ಚೆತ್ಕೊಳ್ಳೋಣ. ಹೊರಗಡೆಯವ್ರನ್ನ ಸಪೋರ್ಟ್ ಮಾಡೋದ್ರ ಬದಲು ಇಲ್ಲಿನ ಜನತೆ ಮಾಡೋವಂತಹ ಬಿಸ್ನೆಸ್ಗಳಿಗೆ ಸಪೋರ್ಟ್ ಮಾಡೋಣ. ನಾವು ಬೆಳೆಯೋಣ, ನಮ್ಮವ್ರನ್ನ ಬೆಳೆಸೋಣ. ಹೊರ ರಾಜ್ಯದವ್ರಿಗಿಂತ ನಮ್ಮವ್ರಿಗೆ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡೋಣ ಅಂತ ಕೇಳ್ಕೊತೀನಿ. ಈಗ ನಮ್ಮ ಚಾಮುಂಡಿ ಬೆಟ್ಟದ ಬಗ್ಗೆ ತಿಂಗಳುಗಳೇ ಆಗಿದೆ ಹೋಗಿ. ನಾನು ಆಷಾಢದಲ್ಲಿ ಹೋಗಿದ್ದು, ಸೊ ಇವತ್ತೇ ಹೋಗ್ತಾ ಇರೋದು. ಒಂದು 6 ಮಂತ್ಸ್ ಆಗಿದೆ. ಮತ್ತು ನಾವು ಗಾಡೀಲಿ ಬಸ್ಸಲ್ಲಿ ಹೋಗ್ತಾ ಇರೋದು ನೇಬರ್ಸ್ ಜೊತೆ. ಸೊ ನೋಡೋಣ ಹೆಂಗಿರುತ್ತೆ. ಚಾಮುಂಡಿ ಬೆಟ್ಟ ಬಸ್ ಫ್ರೀ ಇದೆ. ನಮ್ಮ ಮನೆಯಿಂದ CBS ಬರಬೇಕಾದ್ರೆ ಫ್ರೀ ರಶ್ ಇತ್ತು. ಚಾಮುಂಡಿ ಬೆಟ್ಟ ಬಸ್ಸಲ್ಲಿ ಹೋಗಬೇಕಾದ್ರೆ ಫುಲ್ಲು ಫ್ರೀ ಇದೆ. ಸೀಟೆಲ್ಲ ಸಿಕ್ಕಿದೆ ನಮಗೆ. ಸೊ ಫ್ರೀಯಾಗಿ ಕುತ್ಕೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ಸಮಾಧಾನ ಅನ್ನಿಸ್ತಿದೆ. ಅದು ನಮ್ಮ ಪಾಪು ಕಟ್ಕೊಂಡು ಹೋಗ್ಬೇಕಾದ್ರೆ ಅವ್ನು ಬೇರೆ ಯಾರ ಜೊತೆನೂ ಕುಂತ್ಕೊಳ್ಳೋದು ಇಲ್ಲ ಅಂತಿದ್ದ. ಸೊ ನೀವು ನಮ್ಮ ಜೊತೆ ಚಾಮುಂಡಿ ಬೆಟ್ಟಕ್ಕೆ ದೇವ್ರ ದರ್ಶನ ನಿಮಗೂ ಮಾಡಿಸ್ತೀವಿ. ಆದರೆ ಚಾಮುಂಡಿ ಬೆಟ್ಟ ಕರ್ನಾಟಕದ ಮೈಸೂರು ನಗರದ ಆಗ್ನೇಯ ದಿಕ್ಕಿನಲ್ಲಿ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ಸಮುದ್ರ ಮಟ್ಟದಿಂದ ಸುಮಾರು 1060 ಮೀಟರ್ ಅಂದರೆ ಸುಮಾರು 3480 ಅಡಿ ಎತ್ತರ ಇದೆ. ಮೈಸೂರನ್ನು ಬೆಟ್ಟದ ಮೇಲಿಂದ ನೋಡೋ ಮಜಾನೇ ಬೇರೆ. ನೀವು ಯಾರ್ಯಾರು ಈ ವ್ಯೂ ಪಾಯಿಂಟಿಂದ ಮೈಸೂರನ್ನು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಈ ಚಾಮುಂಡಿ ಬೆಟ್ಟಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಬೆಟ್ಟಕ್ಕೆ ಹೋಗೋಕೆ ಬಸ್ ರೂಟ್ ಕೂಡ ಇದೆ. ಅದ್ರ ಜೊತೆಗೆ ಮೆಟ್ಟಿಲಿನಿಂದ ಹೋಗ್ತೀನಿ ಅನ್ನೋರ್ಗೆ 1008 ಕಲ್ಲಿನ ಮೆಟ್ಟಿಲುಗಳು ಇದಾವೆ. ಆಷಾಢ ಬಂದರೆ ಸಾಕು, ಈ ಮೆಟ್ಟಿಲುಗಳಿಗೆ ಭಕ್ತರು ಅರಿಶಿಣ ಕುಂಕುಮವನ್ನು ಹಚ್ಚಿ ಅಲಂಕೃತಗೊಳಿಸಿರ್ತಾರೆ. ಅವರು ಈ ರೀತಿಯ ಹರಕೆಗಳನ್ನ ಮಾಡಿಕೊಂಡು ಅದನ್ನು ತೀರಿಸ್ತಾರೆ. ಅವ್ರ ಭಕ್ತಿನ ತೋರಿಸೋ ರೀತಿ ಇದು. ಈ ಟೈಮಲ್ಲಿ ಮೆಟ್ಟಿಲನ್ನು ನೋಡೋದೇ ಒಂದು ಚೆಂದ. ಈ ಮೆಟ್ಟಿಲನ್ನು ಹತ್ತಿ ಹೋಗೋದ್ರಿಂದ ಭಕ್ತಿಯ ಜೊತೆಗೆ ಒಂದು ಉತ್ತಮ ದೈಹಿಕ ವ್ಯಾಯಾಮ ಕೂಡ ಆಗುತ್ತೆ. ಈ ಮೆಟ್ಟಿಲುಗಳಲ್ಲಿ ಹೋಗಬೇಕಾದ್ರೆ ನಂದಿ ವಿಗ್ರಹ ಕೂಡ ಸಿಗುತ್ತೆ. ಅದು ಸುಮಾರು 16 ಅಡಿ ಎತ್ತರದ ಏಕಶಿಲೆಯಲ್ಲಿ ಕೆತ್ತಿದಂತಹ ಅದ್ಭುತ ನಂದಿಯ ಮೂರ್ತಿ. ಇದು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ನಂದಿ ವಿಗ್ರಹಗಳಲ್ಲಿ ಇದು ಕೂಡ ಒಂದು. ಹೀಗೆ ಸುತ್ತಮುತ್ತಲಿನ ಪರಿಸರ ನೋಡ್ತಾ ಇದ್ದಂಗೆನೆ ಚಾಮುಂಡಿ ಬೆಟ್ಟ ಸಿಕ್ತು. ನೋಡಿ, ಇಲ್ಲಿಂದಾನೆ ಮಹಿಷಾಸುರ ಕಾಣ್ತಿದ್ದಾರೆ. ಮೈಸೂರಿಗೆ ಮೈಸೂರು ಅಂತ ಹೆಸರು ಬರೋಕ್ಕೂ ಕೂಡ ಇವರೇ ಕಾರಣ. ಮಹಿಷಾಸುರ ಎಂಬ ಈ ರಾಕ್ಷಸ ಈ ಭೂಮಿಯನ್ನು ಆಳ್ತಾ ಇದ್ರಂತೆ. ಅವರು ಬ್ರಹ್ಮನಿಂದ ವರವನ್ನು ಕೂಡ ಪಡೆದಿರ್ತಾರೆ. ಹಾಗಾಗಿ ಇವರು ದೇವತೆಗಳನ್ನ ಋಷಿಗಳನ್ನ ಹಿಂಸಿಸ್ತಾ ಇರ್ತಾರೆ. ಆಗ ಎಲ್ಲಾ ದೇವತೆಗಳ ಶಕ್ತಿಯಿಂದ ಮತ್ತೆ ಪ್ರಾರ್ಥನೆಯಿಂದ ದುರ್ಗಾದೇವಿ ಅವತರಿಸ್ತಾರೆ. ಕೊನೆಗೆ ಮಹಿಷಾಸುರನನ್ನ ಅವರೇ ಸಂಹರಿಸ್ತಾರೆ. ಹಾಗಾಗಿ ಮಹಿಷೂರು ಎಂಬ ಹೆಸರು ನಂತರ ಬ್ರಿಟಿಷರು ಬಂದು ಹೋದ್ಮೇಲೆ ಮೈಸೂರಾಯಿತು. ಮತ್ತು ಚಾಮುಂಡಿ ಅನ್ನೋ ಹೆಸರು ಕೂಡ ಹೀಗೇನೆ ಬಂದಿರೋದು. ಚಂಡ ಮತ್ತು ಮುಂಡ ಅನ್ನುವಂತಹ ಅಸುರರನ್ನು ಸಂಹರಿಸಿದ ಕಾರಣಕ್ಕೆ ಚಾಮುಂಡೇಶ್ವರಿ ಅನ್ನೋ ಹೆಸರು ಬಂದಿರೋದು. ಮತ್ತು ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ಇನ್ನೊಂದು ವಿಷಯ ಅಂದರೆ ಅದು ಮೈಸೂರು ಅರಸರ ಮನೆತನ ಮತ್ತು ಚಾಮುಂಡಿ ಬೆಟ್ಟದ ನಡುವಿನ ಸಂಬಂಧ. ಒಡೆಯರ್ ರಾಜವಂಶದವರು ಚಾಮುಂಡೇಶ್ವರಿಯನ್ನು ಈಗಲೂ ಕೂಡ ಕುಲದೇವತೆಯಾಗಿ ಪೂಜಿಸ್ತಾರೆ. ಅಂದಿನ ಕಾಲದಲ್ಲಿ ಯುದ್ಧಕ್ಕೆ ಹೋಗೋ ಮೊದಲು ಆಶೀರ್ವಾದ ಪಡಿತಾ ಇದ್ರಂತೆ. ರಾಜ್ಯಾಭಿಷೇಕದ ನಂತರ ದೇವಿಯ ದರ್ಶನ ಮಾಡ್ತಾ ಇದ್ರಂತೆ. ದಸರಾ ಉತ್ಸವಕ್ಕೂ ಕೂಡ ದೇವಿಯ ಆಶೀರ್ವಾದ ಅತ್ಯಂತ ಪ್ರಮುಖ ಅಂತಲೇ ಹೇಳ್ಬೋದು. ಮೈಸೂರು ದಸರಾ ವಿಶ್ವ ಪ್ರಸಿದ್ಧವಾಗೋಕ್ಕೆ ಚಾಮುಂಡೇಶ್ವರಿ ಆರಾಧನೆಯು ಕೂಡ ಒಂದು ಪ್ರಮುಖ ಕಾರಣ.
ಜಂಬೂ ಸವಾರಿಗೂ ಮುನ್ನ ದೇವಿಯ ವಿಶೇಷ ಪೂಜೆ ನಡೆಯುತ್ತೆ. ರಾಜ್ಯದ ಸಮೃದ್ಧಿ ಮತ್ತು ಜನರ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಗುತ್ತೆ. ಹೀಗೆ ತಾಯಿ ಚಾಮುಂಡೇಶ್ವರಿ ಕೇವಲ ರಾಜಮನೆತನವನ್ನಲ್ಲ, ಇಡೀ ಮೈಸೂರನ್ನು ಕಾವಲು ಕಾಯುವಂತಹ ಅಧಿದೇವತೆ ಅಂತ ಹೇಳ್ಬೋದು. ಹೀಗೆ ನಾವು ಕ್ಯೂನಲ್ಲಿ ನಿಂತಿದ್ವಿ ದೇವ್ರನ್ನ ನೋಡೋಕೆ ಅಂತ. ಒಂದು ತಕ್ಕಮಟ್ಟಿಗೆ ರಶ್ ಇತ್ತು. ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ದರ್ಶನ ಆದಮೇಲೆ ಅಲ್ಲಿ ಸ್ವಲ್ಪ ಕೂತಿದ್ವಿ. ದೇವ್ರ ದರ್ಶನ ಆಯಿತು. ತುಂಬಾ ಮನಸ್ಸಿಗೆ ಸಂತೋಷ ಆಯಿತು, ಖುಷಿ ಆಯಿತು, ಸಮಾಧಾನ ಆಯಿತು ದರ್ಶನ ಮಾಡಿದ್ದು. ಹಾಗೆ ಗರ್ಭಗುಡಿಯ ಪಕ್ಕದಲ್ಲಿ ಹೋಮ ಮಾಡಿದರು ಅನಿಸುತ್ತೆ. ಸೊ ಆ ಹೋಮ ಕುಂಡಕ್ಕೆ ಎಲ್ಲರೂ ಪೂಜೆ ಮಾಡ್ತಾಯಿದ್ರು. ನಾವು ಕೂಡ ಕೈ ಮುಗಿದು ಪೂಜೆ ಮಾಡಿದ್ವಿ. ಹೀಗೆ ದೇವರಲ್ಲಿ ನಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಂಡು ಹೊರಗಡೆ ಬಂದ್ವಿ. ಬಿಸಿಲು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಒಂದೆರಡು ಸೆಲ್ಫಿ ತೊಗೊಂಡ್ವಿ. ನೆಕ್ಸ್ಟ್ ನಾವು ಪ್ರಸಾದ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಹೋಗಿ ಕ್ಯೂನಲ್ಲಿ ನಿಂತ್ವಿ. ನಾನು ಒಂದು 10-15 ಸಲ ದೇವಸ್ಥಾನಕ್ಕೆ ಹೋಗಿರ್ಬೋದು ಚಾಮುಂಡಿ ಬೆಟ್ಟಕ್ಕೆ, ಬಟ್ ಪ್ರಸಾದನ ತಿಂದೇ ಇಲ್ಲ. ಸೊ ಅದಕ್ಕೋಸ್ಕರನೇ ಈ ಸಲ ಪ್ರಸಾದ ತಿನ್ನಲೇಬೇಕು ಅಂತ ಕೂತ್ಕೊಂಡು ಕಾಯ್ತಾ ಇದ್ವಿ. ಏನು ಬೇಕಪ್ಪ? ಹಾಂ, ಏನು ಬೇಕು? ತಿನ್ನಕ್ಕೆ ಏನು ಬೇಕು? ಪಾಯಸ ಬೇಕಾ? ಐಸ್ ಕ್ರೀಮ್ ಬೇಕಾ? ಮಾವಿನಕಾಯಿ ಅತ್ತೆಕಾಯಿ ಬೇಡವಾ? ಏನಾದರೂ ಮಾತಾಡಿ ಅದಕ್ಕೆ. ಸೊ ಅಂತೂ ಇಂತೂ ಕ್ಯೂ ಮುಂದೆ ಹೋಯ್ತು. ನಾವು ಊಟಕ್ಕೆ ಕೂತ್ವಿ. ಹೊಟ್ಟೆ ತುಂಬ ಹಸ್ತಿದ್ರಿಂದ ಹೊಟ್ಟೆ ತುಂಬ ತಿಂದ್ವಿ. ಪ್ರಸಾದ ಅಂತೂ ಅದ್ಭುತವಾಗಿತ್ತು. ಊಟ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಆಮೇಲೆ ಸ್ನೇಹಿತರೆ, ಇಲ್ಲಿ ಒಂದು ಶಾಪಿಂಗ್ ರೋಡ್ ಇದೆ. ಈ ಒಂದು ರಸ್ತೆಯಲ್ಲಂತೂ ಎಲ್ಲ ರೀತಿಯ ಐಟಮ್ಸು ಕೂಡ ಸಿಗುತ್ತೆ. ನಾನು ಮತ್ತೆ ಯಶು ಈ ಥರ ಶಿವಂದು ಸ್ಟ್ಯಾಚು ತೊಗೊಂಡ್ವಿ. ಅದಾದಮೇಲೆ ಇನ್ನೇನು ಕೂಡ ತಗೊಳ್ಳಿಲ್ಲ. ಡೈರೆಕ್ಟ್ ಬಸ್ ಹತ್ರ ಹೋಗಿ ಬಸ್ ಹತ್ತು ಕೂತ್ಕೊಂಡ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ ಕೇವಲ ಒಂದು ದೇವಾಲಯ ಅಲ್ಲ, ಅದು ಮೈಸೂರಿನ ಇತಿಹಾಸ, ಸಂಸ್ಕೃತಿ, ರಾಜಮನೆತನದ ಪರಂಪರೆ ಮತ್ತು ಕೋಟ್ಯಂತರ ಜನರ ಭಕ್ತಿಯ ಸಂಕೇತ ಅಂತ ಹೇಳ್ಬೋದು. ಇಂತಹ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ಅನುಕಿರಣ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ವೋಟ್ ಮಾಡಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.